ರಾಧಾ ಎಲ್ಲಿದ್ದಾಳಂತ ನಮ್ಗಿಬ್ಬರಿಗೂ ಗೊತ್ತಿಲ್ಲ. ಅವಳು ನಮ್ಮಿಬ್ಬರ ಕೈಯಿಂದಲೂ ತಪ್ಪಿಸ್ಕೊಂಡು ಓಡ್ ಹೋದಳು. ನಾನ್ ನಿಮ್ಮನ್ ಕರ್ಕೊಂಡ್ ಬಂದಿದ್ದು ಆ ಮಗಿನ ಸುದ್ದಿ ಮಾತ್ರ ಕೇಳಕ್ಕಲ್ರಪ್ಪ. ಇನ್ನೂ ಒಂದು ವಿಷಯ ಇದೆ. ಈ ತಾಯ್ತ ನಿಂದು ತಾನೇ? ಹೌದು, ನಂದೇ. ಆದ್ರೆ ಇದೇ ತಾಯ್ತ ನಿನ್ ಕೈಲೂ ಇದೆ. ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ನನಗೊಂದು ಅರ್ಥವಾಗ್ತಿಲ್ಲ. ಅಜಯ್, ನೀನ್ ನನ್ ಮಗ, ನೀವಿಬ್ರು ನನ್ ಮಕ್ಕಳು. ನಾವಿಬ್ರು ಅಣ್ಣ ತಮ್ಮಂದ್ರ. ನೀವಿಬ್ರು ನನ್ ಮಕ್ಕಳೇ, ನೀವಿಬ್ರು ನನ್ ಮಕ್ಕಳೇ. ನನ್ ದೇವ್ರು ನನ್ ಮಕ್ಕಳ ನನಗೆ ಕೊಟ್ಬಿಟ್ಟ. ಇನ್ಮೇಲೆ ಅಮ್ಮನ್ನ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಡಿ, ನನ್ನ ಬಿಟ್ಬಿಟ್ಟು ಎಲ್ಲ ಹೋಗ್ಬಿಡಿ. ಬಾಪಣ್ಣ, ಎಷ್ಟು ದೊಡ್ಡ ಉಪಕಾರ ಮಾಡಿದೆ ನನ್ನ ಮಕ್ಕಳನ್ನ ನನ್ಗೆ ಒಪ್ಪಿಸ್ಬಿಟ್ಟು. ನೀನ್ ಮಾಡಿದ ಉಪಕಾರ ಜೀವನ ಪರ್ಯಂತ ಬರೆಯಲ್ಲ ಬಾಪಣ್ಣ. ಅಂದ್ರೆ ರಾಧಾ ನಮ್ ತಂಗಿನ? ರಾಧಾ ಅಲ್ಲ, ರಾಧಾ ನಿಮ್ ತಂಗಿ ಅಲ್ಲ. ಯಾವ ಚಂಡಾಲ ನನಗೆ ಮಕ್ಕಳಿದ್ರು ನನ್ನ ಬಂಜೆ ತರಹ ಬಾಳೋ ಹಾಗೆ ಮಾಡಿದ್ನು. ಹೆತ್ತ ತಾಯಿ ಬದುಕಿದ್ದು ನನ್ನ ಮಕ್ಕಳನ್ನ ಬೀದಿ ಬೀದಿ ಅಲಿಯೋ ಹಾಗೆ ಮಾಡಿದ್ನು. ಅನ್ಯಾಯವಾಗಿ ನಿಮ್ ತಂದೆನ ಕೊಲೆ ಮಾಡಿದ್ನು. ಆ ದ್ರೋಹಿ ಮಗಳೇ ರಾಧಾ. ಅಂದ್ರೆ ನಮ್ ತಂದೆ ಕೊಲೆ ಆಯ್ತಾ? ಹೇಗಾಯ್ತಮ್ಮ? ಆಗ ನೀವಿನ್ನೂ ಚಿಕ್ಕ ಮಕ್ಕಳು. ಮಂಗಾರತಿ ತಗೊಳ್ಳಿ. ಏನ್ ಹಾಗೆ ನೋಡ್ತಾ ಇದ್ದೀರಾ? ಆ ಸ್ವಾಮಿ ಕಿರೀಟ ನೋಡ್ತೀಯ? ನಕಾಸ್ ಕೆಲಸ ಎಷ್ಟು ಸೊಗಸಾಗಿದೆ. ಜೀವರೇಖೆಗಳನ್ನ ಬಿಡಿ ಬಿಡಿಯಾಗಿ ಬಿಡಿಸಿದಾನೆ, ಎದ್ದು ಕಾಣ್ತಾ ಇವೆ. ಆ ಹಾರಗಳು ನೋಡು, ಓಹ್, ನೈಸಾಣ್ ಕೆತ್ತಾಣಿಕೆ ಬೋಲು ಅಂದ. ಈ ಆಭರಣಗಳು ಮಾಡಿದಂಥವನು ನಿಜವಾದ ವಿಶ್ವಕರ್ಮ. ಏನ್ರಿ, ದೇವಸ್ಥಾನಕ್ಕೆ ಬಂದು ಅಕ್ಸಾಲಿ ಬುದ್ಧಿ ಬಿಟ್ಟಿಲ್ವ ನೀವು? ಅಲ್ಲಿ ನೋಡಿ. ಅಯ್ಯೋ, ಇಂಥ ಮುದ್ದಾದ ಕೆಲಸ ನೋಡಿ ಆನಂದ ಪಡೋದಕ್ಕೂ ರಸಿಕತೆ ಬೇಕು. ನೋಡಿ. ಇದು ಮಾರುತಿ ತಾಯ್ತಪ್ಪ. ಇದನ್ನ ಕಟ್ಕೊಂಡ್ರೆ ಯಾವ ಭಯನೂ ಇರಲ್ಲ, ಯಾವ ಅಪಾಯನೂ ಬರಲ್ಲ. ಹಾಳು ನನ್ ಕಣ್ ದೃಷ್ಟಿನೇ ತಾಕ್ತೋ ಏನು? ಯಾರೋ ಪಾಪಿಗಳು ಆ ದೇವ್ರ ಒಡವೆನೇ ಕದ್ದು ಬಿಟ್ಟಿದ್ದಾರೆ. ದೇವರವ್ರನ್ನ ಖಂಡಿತ ಸುಮ್ಮನೆ ಬಿಡಲ್ಲ. ಅವ್ರ ವಂಶ ನಿರ್ವಂಶ ಆಗೋಗ್ಬಿಡುತ್ತೆ. ಅಲ್ಲ, ಆ ಚಂಡಾಡಿಗೆ ಭಯನೇ ಬೇಡ್ವೆ? ಅಯ್ಯೋ ರಾಜಿ, ದೇವ್ರ ವಿಗ್ರಹಗಳನ್ನೇ ಕದ್ದು ಮಾರ್ತಾ ಇದ್ದಾರೆ ಕಣೆ. ಅಂಥದ್ರಲ್ಲಿ ಈ ಒಡವೆ ಕದಿಯೋರ್ಗೆ ಯಾವ ಮಹಾ ಲೆಕ್ಕ? ಯಾರೋ ಬಂದೆ. ರುದ್ರಯ್ಯ, ಏನ್ ಇಷ್ಟೊತ್ತಲ್ಲಿ? ನಿನ್ನ ಹತ್ರ ಸ್ವಲ್ಪ ಗುಟ್ಟಾಗಿ ಮಾತಾಡ್ಬೇಕು. ಹೌದಾ? ಏನಾಯ್ತ ಕೆಲಸ ಮಾಡಿರೋದು? ಯಾರಾದ್ರೇನು ನೋಡು, ವಜ್ರಾನ್ ಬೇರೆ ಮಾಡಿ ಚಿನ್ನಾನ್ ಕರಗಿಸ್ಕೊ ಅಷ್ಟೇ. ನಿನಗೆ ಎಷ್ಟು ಹಣ ಬೇಕು ನಾನು ಕೊಡ್ತೀನಿ. ನನಗೋಸ್ಕರವಾಗಿ ನಾನು ಏನ್ ಮಾಡೋಕ್ಕೂ ಸಿದ್ಧ ಅಂತ ತಿಳ್ಕೊಂಡ್ಬಿಟ್ಟಿದೀಯಾ? ನಿನ್ನ ನನ್ನ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಬೇಡಾದ್ರು, ಇದು ದೇವರ ಸುತ್ತು. ಇದರ ಅಂತ್ಯ ಏನಾಗುತ್ತೆ ಅನ್ನೋದು ಈಗ ನಿನಗೆ ಅರ್ಥವಾಗೋದಿಲ್ಲ. ಸರ್ವನಾಶ ಆಗ್ಬಿಟ್ಟಿತ್ತು. ಇದನ್ನು ತಗೊಂಡೋಗಿ ಯಾಕಾದ್ರೂ ಮಾಡಿ ದೇವರ ಹತ್ರ ಸೇರಿಸ್ಬಿಡು. ನಿನ್ನ ಉಪದೇಶ ಬೇಕಾಗಿಲ್ಲ. ನಾನ್ ಹೇಳಿದ ಕೆಲಸ ನೀನ್ ಮಾಡ್ಕೊಡ್ತೀಯೋ ಇಲ್ವೋ? ಈ ಕೆಲಸ ಮಾಡ್ಕೊಡಕ್ಕಾಗಲ್ಲ, ಬೇರೆ ಇನ್ನೊಂದು ಕೆಲಸ ಮಾಡ್ಕೊಡಕ್ಕಾಗಲ್ಲ. ಏನೋ ಅದು? ನಿನ್ನ ತಗೊಂಡೋಗಿ ದೊಡ್ಡ ಮನೆಗೆ ಸೇರಿಸೋದು. ಲೈ, ನೀನ್ ನನ್ನನ್ನು ದೊಡ್ಡ ಮನೆಗೆ ಸೇರ್ಸಕ್ ಮೊದ್ಲು ನಾನ್ ನಿನ್ನನ್ನು ಯಮಲೋಕಕ್ಕೆ ಕಳಿಸ್ತೀನಿ. ನನಗೆ ಜ್ಞಾನ ಬಂದಾಗ ಅವರ ಹೆಣ ಮಾತ್ರ ನನ್ನ ಪಕ್ಕದಲ್ಲಿತ್ತು. ಮನೇಲಿ ನೀವಿಬ್ರು ಕಾಣ್ಲಿಲ್ಲ.
ಆ ರುದ್ರ ನಿಮ್ಮನ್ನು ಏನ್ ಮಾಡಿದ್ನೋ ಏನೋ ಅಂತ ನನಗೆ ದಿಕ್ಕೇ ತೋಚದೆ ಆಳ್ತಾ ಪೊಲೀಸ್ ಸ್ಟೇಷನ್ಗೆ ಹೋದೆ. ಹೌದು ಸರ್, ನಾನು ನಿಜಾನೇ ಹೇಳ್ತಿದ್ದೀನಿ. ಇವ್ರ ಹೆಂಡತಿಗೆ ಡೆಲಿವರಿ ಟೈಮ್, ಹೆರಿಗೆಗೋಸ್ಕರ ನಮ್ಮ ಆಸ್ಪತ್ರೆಗೆ ಸೇರಿಸಿದ್ರು. ಸಿಸೇರಿಯನ್ ಕೇಸ್ ಬೇರೆ. ನಿನ್ನೆ ರಾತ್ರಿಯಿಂದ ಇವರು ನಮ್ಮ ಆಸ್ಪತ್ರೆಯಲ್ಲಿ ಇದ್ರು ಸರ್. ಸುಳ್ಳು. ಈ ಚಂಡಾಳ ರಾತ್ರಿ 11 ಗಂಟೆಗೆ ನಮ್ಮನೆಗೆ ಬಂದು ನನ್ನ ಗಂಡನ ಕೊಲೆ ಮಾಡ್ದ. ಶಿವ 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 ಶಿವ, ನಂಬ್ತೀರಾ ಇನ್ಸ್ಪೆಕ್ಟರ್? ರಾತ್ರಿ 11 ಗಂಟೆಯಲ್ಲಿ ಈ ನರ್ಸ್ ಜೊತೆಲೆ ಮಾತಾಡ್ತಾ ಇದ್ದೆ, ಕೇಳಿಬೇಕಾದ್ರೆ. ಹೌದು ಸರ್, ಇವ್ರ ಹೆಂಡತಿ ತುಂಬಾ ಸಂಕಟ ಪಡ್ತಾ ಇದ್ರು. ನಾವಿಬ್ರು ಅವ್ರ ಜೊತೆಲೇ ಇದ್ವಿ ಸರ್. ಅಯ್ಯೋ ಪಾಪಿ, ಏನು ಮಾಡ್ಬೇಕು, ಬಿಟ್ಟು ಪಾಪ, ಏನೋ ಮನಸ್ಸು ಚೆನ್ನಾಗಿಲ್ಲ. ಅಲ್ಲೂ ನನಗೆ ನ್ಯಾಯ ಸಿಗ್ಲಿಲ್ಲ. ಗಂಡನ್ ಕಳ್ಕೊಂಡು ವಿಧವೆ ಆದೆ, ನಿಮ್ಮನ್ ಕಳ್ಕೊಂಡು ಪರದೇಶಿ ಆದೆ, ಹುಚ್ಚಿಯಾಗಿ ಊರೂರಲ್ದೆ. ನಿಮ್ಮನ್ನ ನೆನ್ಸ್ಕೊಂಡಾಗ್ಲಿಲ್ಲ. ಆ ರುದ್ರನ್ ಮೇಲೆ ಕೋಪ ಆಕ್ರೋಶ ಹೆಚ್ಚಾಗ್ತಾ ಬಂತು. ಅವನ್ ಮೇಲೆ ಸೇಡ್ ತೀರ್ಸ್ಕೊಳ್ಳೇಬೇಕು ಅಂತ ಒಂದ್ ದಿವಸ ರಾತ್ರಿ ಅಯ್ಯೋ ಗಾಚಾರನೇ, ಅವ ಅವ ಎತ್ಕೊಳ್ಳೆ. ಆವತ್ತು ನಮ್ ಜನದ ಜೊತೆಯಾಗಿ ಎತ್ತಿನ ಗಾಡಿಯಾಗಿ ಬರ್ತಿದ್ದೆ. ಮಗಿನ ಅಳು ಕೇಳಿಸ್ತು. ಮೈ ಮ್ಯಾಗ ಜ್ಞಾನ ಇಲ್ದೆ ಬಿದ್ದಿದ್ದ ಅವ್ವ ಅವ್ರು ನೋಡ್ದೆ. ಹಣ್ಯಾಗ ರಕ್ತ, ಮೈಯಾಗ ಜ್ವರ. ಅವ್ರನ್ನೆತ್ತಿ ಗಾಡಿಯಾಗ ಹಾಕೊಂಡ್ ಬಂದೆ. ನನಗ್ ಗೊತ್ತಿದ್ದ ನಾರು ಬೇರ್ನ ಮದ್ದು ಹಾಕಿ ಉಪಚಾರ ಮಾಡಿದೆ. ಅವ್ರ ಕಣ್ಣೀರ್ನ ಕತೆ ಕೇಳಿ ನನ್ ಹೊಟ್ಟೆಯಾಗಿನ ಕರುಳು ಚುರುತ್ತಂತು. ಹೆಂಗೂ ನಾವು ಊರೂರು ಸುತ್ತಾ ಇರೋರು, ನಮ್ ಜೊತೆಯಾಗೇ ಇದ್ರೆ ಒಂದಲ್ಲ ಒಂದ್ ದಿವ್ಸ ನಿಮ್ ಮಕ್ಳು ಸಿಕ್ಕಬಹುದು ಅಂತ ನಾನು ಅವ್ರಿಗೆ ಸಮಾಧಾನ ಹೇಳಿ ಒಪ್ಪಿಸ್ತೆ. ಯಾವ್ರ ದೊಡ್ಡವನು, ನೀವಿವತ್ತು ಅವ್ರಿಗೆ ಸಿಕ್ಕಿದ್ರಿ. ಅಮ್ಮ, ನಿನ್ ಬಾಳನ್ ಹಾಳು ಮಾಡಿದ ರುದ್ರ ಎಲ್ಲಿದ್ದಾನಂತ ಹೇಳಮ್ಮ. ತಲೆ ಕಡ್ದು ನಿನ್ ಕಾಲ ಮೇಲೆ ತಂದು ಹಾಕಿ. ಅಯ್ಯೋ ಬೇಡಪ್ಪ ಬೇಡ. ಅವನ್ನ ಕೊಲೆ ಮಾಡಕ್ ಹೋಗಿ ನೀವಿಬ್ರು ಜೈಲಿಗೆ ಹೋದ್ರೆ ನಾನು ಖಂಡಿತ ಬದುಕಿರಲ್ಲ. ನನ್ನನ್ನು ಬಿಟ್ಬಿಡಿ, ಹೋಗ್ಬಿಡಿ, ನನ್ನ ಜೊತೆಲೇ ಇದ್ಬಿಡಿ. ನಾನು ನಿಮ್ಮನ್ನು ಬಿಡಲ್ಲ ಬಿಡಲ್ಲ. ಹೌದ್ರಪ್ಪ, ಆ ಚಂಡಾಲ ರುದ್ರನ್ ಶಿಕ್ಷೆ ಕೊಡೋಕೆ ಕೋರ್ಟ್ ಐತೆ. ನೀವ್ ಯಾಕೆ ತಲೆ ಕೆಡಿಸ್ಕತ್ತೀರಾ? ಅವನ್ ತೆತ್ತಸ್ತ ರುಜುವಾತ್ ಮಾಡಿ ಪೊಲೀಸ್ ಕೊಡೋದ್ ನಿಮ್ ಕೆಲ್ಸ. ಅಷ್ಟೇ ಅಲ್ಲಪ್ಪ, ಹೇಗಾದ್ರೂ ಮಾಡಿ ರಾಧಾ ಎಲ್ಲಿದ್ದಾಳೆ ಅಂತ ಕಂಡಿಡ್ದು ಅವಳನ್ನ ಅವಳ ಅಮ್ಮನಿಗೆ ಒಪ್ಪಿಸ್ಬೇಕು. ಒಪ್ಪಿಸ್ತೀವಮ್ಮ, ಖಂಡಿತ ಒಪ್ಪಿಸ್ತೀವಿ. ಅದ್ ರಾಧಾ ಎಲ್ಲಿದ್ದಾಳಂತ ನಮ್ಗೆ ಗೊತ್ತಿಲ್ಲ. ಓ, ಹಂಗಾರ್ ನಿಮ್ಮಿಬ್ರಿಗೂ ಕೈ ಕೊಟ್ಟು 3ನೇ ತಾವು ಕೂಡೋಗೈತೆ. ಇನ್ಯಾವನ್ ಹೊಸಬ? ಅಯ್ಯ, ನಿಮ್ಗೂ ಹೊಸಬ, ರಾಧವಂಗ ಅಳ್ಬ. ಅದಕ್ಕೆ ಮೊದಲಿಂದ ಅವನ ಮ್ಯಾಗ ತುಂಬಾ ಪ್ರೀತಿ. ಅದಕ್ಕೆ ಎಷ್ಟೋ ಸಲ ಇಲ್ಲಿಂದ ಓಡೋಗೋಕ್ ನೋಡ್ತು. ನಾವ್ ಅದಕ್ಕೆ ಅವಕಾಶ ಕೊಡ್ಲಿಲ್ಲ. ಈಗ ಉಪಾಯವಾಗಿ ನಿಮ್ ತಾಯ ತಗೊಂಡು ಆ ರವಿ ತಾವ್ ಜಾರ್ಕೊಂಡ್ಬಿಟ್ಟೈತಿ. ರವಿನ ಅಂದ್ರೆ ಮಧ್ಯಾಹ್ನ ನಮ್ ಜೊತೆ ಹೊಡೆದಾಡ್ನಲ್ಲ, ಅವನ ಜೊತೆನೆ ಹೋಗಿರ್ಬೋದು. ಅವನ ಜೊತೆ ಹೋಗಿದ್ರೆ ಅವನು ರಾಧಾ ನೋಡ್ಕೊಂಡು ನಮ್ಮ ಹತ್ರ ಯಾಕೆ ಬರ್ತಿದ್ದ? ಅಯ್ಯಯ್ಯೋ, ಹಾಗಾದ್ರೆ ರಾಧಾ ಎಲ್ಲೋದ್ಲು? ಅವಳು ಏನಾದ್ಲು? ಅಮ್ಮ, ನೀನ್ ಏನು ಯೋಚನೆ ಮಾಡ್ಬೇಡಮ್ಮ, ನಾವಿದ್ದೀವಲ್ಲ ಈಗ. ರಾಧಾ ಎಲ್ಲಿದ್ರು ಅವಳನ್ನ ಕರ್ಕೊಂಡ್ ಬಂದು ಅವಳ ಅಮ್ಮನ ಹತ್ರ ಸೇರಿಸ್ತೇವೆ. ಹೌದಮ್ಮ, ನಮ್ ತಂದೆಯನ್ನು ಕೊಂದ ಆ ರುದ್ರ ಅವನು ಎಲ್ಲಿದ್ರು ಸರಿ, ಅವನು ಹಿಡ್ಕೊಂಡು ಕೋರ್ಟ್ ಮುಂದೆ ನಿಲ್ಲಿಸ್ತೇವೆ. ಸ್ವಲ್ಪ ಇರಪ್ಪ. ರಾಧಾ ಮಗುವಾಗಿದ್ದಾಗ ಈ ಚೈನ್ ಅವಳ ಕತ್ನಲ್ಲಿತ್ತು. ಅವಳ ತಾಯಿ ಜೊತೆ ಫೋಟೋ ನೋಡಿದೀಯಾ? ಇದು ನಿಮ್ಮ ಹತ್ರ ಇದ್ರೆ ನಿಮಗೇನಾದ್ರೂ ಸಹಾಯ ಆಗ್ಬೋದು.
ಏನೇ ಮುನಿ ಸೂಟ್ ಕೇಸ್ ಪ್ಯಾಕ್ ಮಾಡದಿದ್ಯಾ ಮೆಲ್ಲಿ ಜಾರ್ಕೊಳ್ಳೋ ಪ್ಲಾನ್ ಮಾಡ್ತಿದೀಯಾ ಇಲ್ದಿದ್ರೆ ನೀನ್ ದಿನ ಬೀಗ ಹಾಕಿ ಹೊರಟೋಗ್ಬಿಡ್ತೀಯಾ ಜೈಲ್ನಲ್ಲಿರೋ ಹಾಗೆ ನಾನು ಇಲ್ಲಿರ್ಬೇಕಾ ಇನ್ ಒಂದು ನಿಮಿಷ ನಾನು ಇಲ್ಲಿರಲ್ಲ ಇರಲ್ಲ ಬಿಡಲ್ಲ ಬಿಡಲ್ವಾ ಏನ್ ಮಾಡಿದ್ಯಾ ಏನ್ ಮಾಡ್ತೀನಿ ನೋಡು ಏನಿದೆಲ್ಲ ಈ ಕಮಂಗಿ ಬೇರೆ ಬಂತ ಇವ್ರು ನಿನ್ಗೆ ಯಾಕೆ ಗೊತ್ತು ಅವರು ನನ್ನ ಅಣ್ಣಂದ್ರು ಇವ್ರಿಬ್ರು ನಿನ್ನ ಅಣ್ಣ ಹೌದು ನಿಮ್ ಭಾಗದ ಮೃತ್ಯುಗಳು ನಾನಿಲ್ಲಿರೋದು ಅವ್ರು ಗೊತ್ತಾದ್ರೆ ನಿಮ್ ಕತೆ ಗೋವಿಂದ ಅಲ್ಲ ನೀ ಹೇಳಿದ್ 100 ಸತ್ಯ ನಾನ್ ನಿನ್ ಮೇಲೆ ನಿಂಗೆ ತೊಂದರೆ ಕೊಡಲ್ಲ ನಿನ್ ಸೂಟ್ ಕೇಸ್ನ ತಗೊಂಡು ನೆಮ್ಮದಿಯಾಗಿ ಹೊರಟೋಗ್ತಿರೋ ಸಂತೋಷವಾಗಿ ಆಮೇಲೆ ನಿಮ್ ಅಣ್ಣದ್ರ ಹತ್ರ ಯಾರು ಹೋದೆ ತಿನ್ಬೇಕು ನಮಗೆ ಯಾಕೆ ಬೇಕು ಬಿಡಿ